ಬರೀ ವೀಳ್ಯದೆಲೆಯನ್ನು ಬಳಸುವ ಬದಲಾಗಿ ಅದರ ಜೊತೆಯಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಇನ್ನೊಂದು ಇಂಗ್ರೀಡಿಯೆಂಟ್ ಆಡ್ ಮಾಡಿಕೊಂಡು ನಾವು ಬಳಸೋದ್ರಿಂದ ನಮ್ಮ ಎಷ್ಟೋ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಸಹಾಯ ಆಗುತ್ತೆ. ನಾವು ವೀಳ್ಯದೆಲೆಯನ್ನು ಅಗದಾಗ ರಸ ಬರುತ್ತಲ್ಲ, ಆ ರಸ ನಮಗೆ ತುಂಬಾನೇ ಒಳ್ಳೆಯದು ಆರೋಗ್ಯಕ್ಕೆ ಅಂತಾನೆ ಹೇಳಬಹುದು. ಸೊ ಆ ವೀಳ್ಯದೆಲೆ ಜೊತೆಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರೆ ಕಾಳುಮೆಣಸನ್ನ ನಾವು ಆಡ್ ಮಾಡ್ಕೊಳ್ಬಹುದು. ತುಂಬಾನೇ ಅದ್ಭುತವಾದ ಪ್ರಯೋಜನಗಳನ್ನು ಹೊಂದಿರುವಂತಹ ಒಂದು ಮಿಶ್ರಣ ಅಂತಾನೆ ಹೇಳಬಹುದು ವೀಳ್ಯದೆಲೆ ಮತ್ತೆ ಕಾಳುಮೆಣಸು. ವೀಳ್ಯದೆಲೆ ಜೊತೆಯಲ್ಲಿ ಕಾಳುಮೆಣಸನ್ನ ಹಾಕಿ ತಿನ್ನೋದ್ರಿಂದ ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡಬಹುದು ಗೊತ್ತಾ? ಮೊದಲನೇದಾಗಿ ಅಂತ ಹೇಳಿದ್ರೆ ಗ್ಯಾಸ್ಟ್ರಿಕ್ ಅಜೀರ್ಣ ಸಮಸ್ಯೆ ಅಂತೆಲ್ಲ ಇದ್ರೆ ಅವುಗಳನ್ನ ದೂರ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಒಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳಬಹುದು. ಕೆಲವೊಬ್ಬರಿಗೆ ತಿನ್ನಂತಹ ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲ ಅಥವಾ ಜೀರ್ಣಶಕ್ತಿ ತುಂಬಾನೇ ಕಡಿಮೆ ಇರುತ್ತೆ. ಆ ತರ ಇರೋರು ಜೀರ್ಣಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು ಅಂತಾದ್ರೆ ಕೂಡ ಊಟ ಆದ್ಮೇಲೆ ವೀಳ್ಯದೆಲೆ ಜೊತೆಯಲ್ಲಿ ಕಾಳುಮೆಣಸನ್ನ ಹಾಕೊಂಡು ಕೂಡ ತಿನ್ನಬಹುದು. ಇದರಿಂದಾಗಿ ಗ್ಯಾಸ್ಟ್ರಿಕ್, ಅದರಿಂದ ಬರುವಂತಹ ಹೊಟ್ಟೆ ನೋವು, ಅಸಿಡಿಟಿ, ಜೀರ್ಣಕ್ಕೆ ಸಂಬಂಧಿಸಿದಂತ ಬೇರೆ ಬೇರೆ ಸಮಸ್ಯೆಗಳು, ಹಾಗೇನೆ ಮಲಬದ್ಧತೆ ಸಮಸ್ಯೆ ಇದ್ರೆ ಕೂಡ ದೂರ ಆಗುತ್ತೆ. ಇನ್ನು ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಆದರೆ ಕೂಡ ನಮಗೆ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಡೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಕೊಬ್ಬಿನ ಅಂಶವನ್ನ, ಅದರಲ್ಲೂ ಕೆಟ್ಟ ಕೊಬ್ಬು ಅಂತ ಏನಿರುತ್ತೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ವೀಳ್ಯದೆಲೆ ಮತ್ತೆ ಕಾಳುಮೆಣಸು ಒಂದು ಬೆಸ್ಟ್ ಮಿಶ್ರಣ ಅಂತಾನೆ ಹೇಳ್ಬಹುದು. ನಾವು ಊಟ ಆದ್ಮೇಲೆ ಕೂಡ ತಿನ್ನಬಹುದು ಅಥವಾ ದಿನದ ಯಾವ ಟೈಮಲ್ಲಾದ್ರೂ ಕೂಡ ತಿನ್ನಬಹುದು. ವೀಳ್ಯದೆಲೆಯ ಜೊತೆಯಲ್ಲಿ ಕಾಳುಮೆಣಸನ್ನ ಹಾಕಿ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಬೇಡದೇ ಇರುವಂತಹ ಕೊಬ್ಬಿನ ಅಂಶ ಏನಿರುತ್ತೆ, ಅನಗತ್ಯ ಕೊಬ್ಬು ಅಂತ ಏನು ಹೇಳ್ತೀವಿ, ಅದನ್ನ ಕೂಡ ಕಡಿಮೆ ಮಾಡ್ಕೊಳ್ಬಹುದು. ಹಾಗೇನೆ ಇನ್ನು ಕೆಲವರಿಗೆ ಏನಾಗುತ್ತೆ, ಬಾಯಿ ರುಚಿ ಇರೋದಿಲ್ಲ ಕೆಲವು ಸರಿ ಅಲ್ವಾ, ಆ ತರ ಇರೋರು ಕೂಡ ವೀಳ್ಯದೆಲೆ ಜೊತೆಯಲ್ಲಿ ಕಾಳುಮೆಣಸನ್ನ ಹಾಕೊಂಡು ತಿನ್ನಬಹುದು. ಇನ್ನು ಇದೊಂದು ಬೆಸ್ಟ್ ಮನೆಮದ್ದು ಯಾವುದಕ್ಕೆ ಅಂತ ಹೇಳಿದ್ರೆ ನಮ್ಗೆ ಪದೇ ಪದೇ ಕಾಡುವಂತಹ ಶೀತ, ಕೆಮ್ಮು, ಕಫ ಎಲ್ಲದಕ್ಕೂ ಕೂಡ ಬೆಸ್ಟ್ ಮನೆಮದ್ದಿದು. ಇವಾಗಂತೂ ಸೀಸನ್ ಚೇಂಜ್ ಆಗ್ತಾ ಇದ್ದಂಗೆ ಎಲ್ಲೇ ನೋಡಿದ್ರು ಎಲ್ರಿಗೂ ಕೂಡ ಬೇರೆ ಬೇರೆ ರೀತಿಯ ಇನ್ಫೆಕ್ಷನ್ ಎಲ್ಲ ಕಾಡ್ತಿರುತ್ತೆ ಅಲ್ವಾ, ನೆಗಡಿ ಆಗತ್ತೆ ಪದೇ ಪದೇ, ಅದರಿಂದಾಗಿ ಕೆಮ್ಮು, ಕಫ ಎಲ್ಲ ಕೂಡ ಶುರು ಆಗಿರುತ್ತೆ. ಅದಕ್ಕೆ ಕೂಡ ನಾವು ಜಸ್ಟ್ ಒಂದು ವೀಳ್ಯದೆಲೆಗೆ ಕಾಳುಮೆಣಸನ್ನ ಹಾಕಿ ತಿನ್ನೋದ್ರಿಂದ ಎಷ್ಟೇ ಕಫ ಗಟ್ಟಿಯಾಗಿದ್ರು ಕೂಡ ಕರಗಿಸೋಕೆ ಇದು ಸಹಾಯ ಮಾಡುತ್ತೆ. ಹಾಗೇನೆ ಶೀತ ಆಗಿದ್ರೆ ಕೂಡ ಕಡಿಮೆ ಆಗುತ್ತೆ. ಇವಾಗ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನೀಗ ಇದಕ್ಕೆ 2 ಕಾಳುಮೆಣಸನ್ನ ತಗೊಂಡಿದ್ದೀನಿ. ತುಂಬಾ ಜಾಸ್ತಿ ಏನು ಬೇಕಾಗಲ್ಲ ನಮ್ಗೆ, ಜಸ್ಟ್ 2 ಕಾಳುಮೆಣಸನ್ನ ಪುಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೀವು ಕಾಳುಮೆಣಸಿನ ಪುಡಿನೇ ಇದ್ರೆ ಒಂದು ಚಿಟಿಕೆ ಆಗುವಷ್ಟು ಬಳಸಿದ್ರೆ ಕೂಡ ಸಾಕಾಗತ್ತೆ. ಹಾಗೇನೆ ಒಂದು ವೀಳ್ಯದೆಲೆ, ತುಂಬಾ ಹಸಿರಾಗಿ ಇರುವಂತಹ ಎಲೆಯನ್ನ, ಫ್ರೆಶ್ ಎಲೆಯನ್ನ ಬಳಸಿದ್ರೆ ತುಂಬಾನೇ ಒಳ್ಳೆಯದು. ಒಂದು ಎಲೆಗೆ ಈ ತರ ಚಿಟಿಕೆ ಕಾಳುಮೆಣಸಿನ ಪುಡಿ ಹಾಕೊಂಡು ನಿಧಾನವಾಗಿ ಅಗೆದು ಅದರ ರಸವನ್ನ ನುಂಗೋದ್ರಿಂದ ಈ ಎಲ್ಲ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಸಹಾಯ ಆಗುತ್ತೆ. ನೋಡಿದ್ರಲ್ಲ, ವೀಳ್ಯದೆಲೆಯ ಜೊತೆಯಲ್ಲಿ ಕಾಳುಮೆಣಸನ್ನ ನಾವು ಒಂದು ಚಿಟಿಕೆ ಕಾಳುಮೆಣಸಿನ ಪುಡಿಯನ್ನ ಹಾಕಿ ತಿನ್ನೋದ್ರಿಂದ ಯಾವ್ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡಬಹುದು ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.